ಸ್ನೇಹಿತರೆ, ಬೇವಿನ ಮರಗಳನ್ನೇನು ನಾನು ತುಂಬಾನೇ ನೋಡ್ಬಿಟ್ಟೆ, ಆದರೆ ಬೆಲ್ಲದ ಮರಗಳನ್ನು ನೋಡೋಕ್ಕಾಗಲೇ ಇಲ್ಲ. ಆವಾಗಲೇ ಗೊತ್ತಾಗಿದ್ದು ಬೇವು ನ್ಯಾಚುರಲ್ ಆಗಿ ಸಿಗುವಂಥದ್ದು, ಆದರೆ ಬೆಲ್ಲವನ್ನು ನಾವೇ ತಯಾರು ಮಾಡಬೇಕು ಅಂತ. ಹಾಗೆ ಜೀವನದಲ್ಲಿ ಕಷ್ಟ ಅನ್ನೋ ಬೇವು ಅಂದರೆ ಕಹಿ ಸಹಜವಾಗಿ ಸಿಕ್ಕೇ ಸಿಗತ್ತೆ, ಆದರೆ ಕಷ್ಟಪಟ್ಟು ಸುಖ ಅನ್ನೋ ಸಿಹಿಯನ್ನು ಪಡ್ಕೊಳ್ಳೋದೇ ಜೀವನ ಅಂತ. ಅದಕ್ಕೆ ಏನೂ ಇಲ್ಲದೇ ಇದ್ದಾಗ ಗಳಿಸ್ಕೊಂಡು ಹೋಗು, ಎಲ್ಲವೂ ಇದ್ದಾಗ ಉಳಿಸಿಕೊಂಡು ಹೋಗು. ಅದೇನೇ ಆಗಿರಲಿ, ಪ್ರೀತಿಯಾಗಿರಲಿ, ನಂಬಿಕೆಯಾಗಿರಲಿ ಮತ್ತು ವಿಶ್ವಾಸ ಆಗಿರಲಿ. ಯಾಕೆ ಅಂದರೆ ಕಾಡುವ ಬಡತನ ನಾಳೆ ಹೋಗ್ಬೋದು, ಇಲ್ಲದಂತಹ ಸಿರಿತನ ಮುಂದೆ ಬರಬಹುದು. ಆದರೆ ಒಮ್ಮೆ ಕಳೆದುಕೊಂಡಂತಹ ಪ್ರೀತಿಯಾಗಲಿ, ವಿಶ್ವಾಸ ಆಗಲಿ ಅಥವಾ ನಂಬಿಕೆಯಾಗಲಿ ಮತ್ತೊಮ್ಮೆ ಯಾವತ್ತೂ ಬರೋದಿಲ್ಲ. ಕೆಲವರಿಗೆ ಸೂರ್ಯ ಬಿಸಿಲು ಅನ್ನಿಸ್ತಾನೆ, ಇನ್ನು ಕೆಲವರಿಗೆ ಬೆಳಕು ಅಂತ ಅನ್ನಿಸ್ತಾನೆ. ಹಾಗೆಯೇ ನಾವು ಕೂಡ ಕೆಲವರಿಗೆ ಒಳ್ಳೆಯವರು ಅನಿಸಿದ್ರೆ ಕೆಲವರಿಗೆ ಕೆಟ್ಟವರು ಅಂತ ಅನ್ನಿಸ್ಬಹುದು. ಅದಕ್ಕೆ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದೆ ನಮ್ಮ ಯೋಚನೆಯಂತೆ ನಾವು ಬದುಕ್ತಾ ಇರಬೇಕು. ನಾವು ಏನಾಗಿದ್ದೀವೋ ಅದಕ್ಕೆ ನಾವೇ ಹೊಣೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾವು ಏನಾಗಬೇಕು ಅಂತ ಇಚ್ಛೆ ಮಾಡ್ತಾ ಇದ್ದೀವೋ ಅದಕ್ಕೆ ಶಕ್ತಿ ಇರೋದು ನಮ್ಮಲ್ಲೇ ಅಂತ ಅರಿತುಕೊಳ್ಬೇಕಾಗತ್ತೆ. ಸೊ ಪ್ರೆಸೆಂಟಾಗಿ ಯಾವ ರೀತಿ ವರ್ತನೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಿರ್ಧಾರವಾಗಿರುತ್ತೆ. ಆ ದೇವರು ವರವನ್ನು ಕೊಡೋದಿಲ್ಲ, ಶಾಪವನ್ನು ಕೊಡೋದಿಲ್ಲ, ಅವಕಾಶಗಳನ್ನು ಮಾತ್ರ ಕೊಡ್ತಾ ಇರ್ತಾನೆ. ಅದನ್ನು ವರ ಅಥವಾ ಶಾಪ ಆಗಿ ಪರಿವರ್ತಿಸುವುದು ನಮ್ಮ ಕೈಯಲ್ಲಿರುತ್ತೆ ಅಷ್ಟೇ. ಮನುಷ್ಯ ಬೈದ್ರೆ ಬುದ್ಧಿ ಕಲಿಯೋದಿಲ್ಲ, ಹೊಡೆದ್ರೆ ಬುದ್ಧಿ ಕಲಿಯೋದಿಲ್ಲ, ಮತ್ತೊಬ್ಬರು ಹೇಳಿದ್ರು ಅಂತ ಬುದ್ಧಿ ಕಲಿಯೋದಿಲ್ಲ, ಉದಾಹರಣೆ ತೋರಿಸಿದ್ರು ಕೂಡ ಬುದ್ಧಿ ಕಲಿಯೋ ಮಾತೇ ಇಲ್ಲ. ತನ್ನ ಜೀವನ ಅನುಭವಿಸಿದಾಗ ಮಾತ್ರ ಬುದ್ಧಿ ಕಲಿಯಲು ಸಾಧ್ಯವಾಗೋದು. ಆ್ಯಂಡ್ ಫೈನಲಿ, ಕಷ್ಟ ಬಂದೈತಿ ಅಂತ ಕುಂತ್ರ ಹೊಟ್ಟಿಗೆ ಕಟ್ಟಿಗೆ ತಿನ್ನಕ್ಕಾಗಲ್ಲ, ಸುಖ ಬಂದೈತಿ ಅಂತ ಕುಂತ್ರ ಹೊಟ್ಟಿಗೆ ಬಂಗಾರ ತಿನ್ನಕ್ಕಾಗಲ್ಲ. ಕಷ್ಟ ಮತ್ತು ಸುಖ ಎರಡನ್ನ ಸಮಪಾಲಾಗಿ ಸ್ವೀಕರಿಸಿದ್ರೆ ಮಾತ್ರ ಹೊಟ್ಟಿಗೆ ಅನ್ನ ತಿನ್ನಕ್ಕಾಗತ್ತಾ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.